ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮೀರಯಾಣ ಗ್ರಾಮದಲ್ಲಿ ಶಹಾಬಾದ್ ಕಲ್ಲು ತೆಗೆಯಲು ಪರವಾನಗಿ ಪಡೆಯಲು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ನಂತರ ಪರವಾನಗಿಯನ್ನು ನೀಡಲು ಸರ್ಕಾರಕ್ಕೆ ಇಲ್ಲಿ ನಡೆಯುವಂತಹ ಅಹವಾಲು ಹಾಗೂ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ ಹಾಗೂ ಪರಿಸರ ಸಾರ್ವಜನಿಕರ ಸಲಹೆ ಸೂಚನೆ ಟೀಕೆ ಟಿಪ್ಪಣಿಗಳು ಅಭಿಪ್ರಾಯಗಳು ಸಂಗ್ರಹಿಸಿದ ವರದಿ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಹೇಳಿದರು. ಮಿರಿಯಾಣ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾ ಪ್ರಾದೇಶಿಕ ಕಚೇರಿ ವತಿಯಿಂದ ಹಮ್ಮಿಕೊಂಡ ಪರಿಸರವನ್ನು ನಾಶವಾಗಿಸುತ್ತಿರುವುದನ್ನು ವನ್ಯಜೀವಿಗಳಿಗೆ ಸಮಸ್ಯೆ ಆಗುತ್ತೆ. ಯಾವುದೇ ಗಣಿಗಾರಿಕೆಯನ್ನು ಪ್ರಾರಂಭಿಸಬೇಕಾದರೆ ಕೆನರಾ ಸಂಪರ್ಕದಿಂದ ಹಾಗೂ ಅರಣ್ಯ ಪ್ರದೇಶದಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಗಣಿಗಾರಿಕೆಯನ್ನು ಪ್ರಾರಂಭಿಸಬೇಕು ಎಂಬುದು ಸರ್ಕಾರದ ಮೇಲೆ. ಅದಕ್ಕಾಗಿ ಸಾರ್ವಜನಿಕರ ಈ ಸಭೆಯಲ್ಲಿ ಮಾತನಾಡಿ ಕೆಲವರು ಬೇಡ ಅಂದರೆ ಕೆಲವರು ಅನುಮತಿ ಕೊಡಿ, ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸಿಕೊಡಿ, ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳನ್ನು ದೊರಕಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಈ ಭಾಗದಲ್ಲಿ ವನ್ಯಜೀವಿ ಧಾಮ ಇರುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ವನ್ಯಜೀವಿ ಧಾಮಕ್ಕೆ ಆಗುವ ಅನಾಹುತದ ಬಗ್ಗೆ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ವರದಿ ಸಿದ್ಧಪಡಿಸುವುದು, ಪರಿಸರ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆ ನೋಡಬೇಕು ಎಂದು ತಿಳಿಸಲಾಯಿತು. ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಅನೇಕ ಮುಖಂಡರುಗಳು, ಹಿತಚಿಂತಕರು, ಬುದ್ಧಿಜೀವಿಗಳು ಮಾತಾಡಿರ್ತಕ್ಕಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೀನಿ. ಆದ್ರೆ ನಾನು ಎಷ್ಟು ಜನ ಇದ್ರ ಬಗ್ಗೆ ಪರವಾಗಿ ಮಾತಾಡ್ತಾರಂತಕ್ಕಂಥದ್ದು ಇದಿಲ್ಲ. ನನಗೆ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಈ ಭಾಗದಲ್ಲಿ ಘಟನೆ ನಡೆದ್ರೂ ಕೂಡ ಇಲ್ಲಿರ್ತಕ್ಕಂಥ ಯಜಮಾನರು ಏನು ಕಲ್ಲು ಗಣಿ ನಡೆಸ್ತಕ್ಕಂಥ ಬಹುಶಃ ಹೆಚ್ಚಿನ ಜನಸಂಖ್ಯೆ ಇರೋದು ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಬಂದಿರತಕ್ಕಂಥವ್ರು ಇಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದವ್ರ ಭೂಮಿ ಇದ್ರೂ ಕೂಡ ಅವ್ರು ಲೀಜ್ ಪಡ್ಕೊಂಡು ಅವರೇ ಕಲ್ಕಣಿ ನಡೆಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದಾಗಿ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ, ಆ ಘಟನೆಯಲ್ಲಿ ಒಬ್ಬರು ತೀರ್ಕೊಂಡು ಹೋದ್ರು ಕಾರ್ಮಿಕರು. ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಅಂತಂದ್ರ, ಆ ತೀರ್ಕೊಂಡಿರ್ತಕ್ಕಂಥ ಕುಟುಂಬದವ್ರಿಗೆ ಆ ಕಲ್ಲು ಗಣಿ ಯಜಮಾನ್ರೇನವ್ರ ಅವ್ರ ಅಡ್ಜಸ್ಟ್ಮೆಂಟ್ ಮಾಡಿ ಕೇಸ್ ಆಗಿರ್ಬೇಕು, ಕೇಸ್ ಆಗಿಲ್ಲ ಅಂತಿಲ್ಲ, ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನದಲ್ಲಿ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥ ನಾನು ಪ್ರೂವ್ ಮಾಡ್ತೀನಿ. ಹೀಗಾಗಿ ಇಲ್ಲಿ ಅನೇಕ ಜನ ಮಾತಾಡಿದ್ರಿ, ಇಲ್ಲ ಅವು ಪರ್ಮಿಷನ್ ಕೊಡ್ಲಕ್ಕೆ ನಂದು ಯಾರ್ದು ಅಬ್ಜೆಕ್ಷನ್ ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಬಂದಿರಬೇಕು. ಆದ್ರೂ ಈ ಮೊದಲು ಕೂಡ ಕರ್ನಾಟಕ ಸರ್ಕಾರ ಪರಿಸರ ಮಾಲಿನ್ಯ ಕಾಪಾಡಬೇಕು ಅನ್ನುವಂಥ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದ್ರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.